ನಮಸ್ತೆ ಸ್ನೇಹಿತರೆ. ಸೊ ಮಾಸ್ಟರ್ ಕ್ಯಾಂಪ್ ಕೋರ್ಸನ್ನು ಯಾರೆಲ್ಲ ಪರ್ಚೇಸ್ ಮಾಡಿದ್ರಲ್ಲ, ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಇದು ಮಾಸ್ಟರ್ ಕ್ಯಾಂಪ್ ಕ್ಲಾಸ್ ನಂಬರ್ 2 ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸಿಂಪಲ್ ಕಾನ್ಸೆಪ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಹೋಮ್ ಕಮೆಂಟ್ ಬಗ್ಗೆ, ವೈರ್ ಫ್ರೇಮ್ ಬಗ್ಗೆ, ಸರ್ಫೇಸ್ ನಮಗೆ ಆ್ಯಂಡ್ ಇಲ್ಲಿರುವಂತಹ ಎಲ್ಲ ಕಮೆಂಟ್ ನಮಗೆ ಯಾಕೆ ಯೂಸ್ ಆಗುತ್ತೆ, ಆ್ಯಕ್ಚುಲಿ ಈ ಒಂದು ಮಾಸ್ಟರ್ ಕ್ಯಾಂಪ್ ಅನ್ನೋದು ಏನಂತೇಳಿ ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿ ಸೊ ಇದು 2ನೇ ಕ್ಲಾಸಲ್ಲಿ ಇರುತ್ತೆ ರೈಟ್. ಸೊ ಹಾಗಾದರೆ ಮಾಸ್ಟರ್ ಕ್ಯಾಮ್ ನಾವು ಓಪನ್ ಆದ ತಕ್ಷಣ ನಮಗೆ ಇದು ಮೇನ್ ಇಂಪಾರ್ಟೆಂಟ್. ಸೊ ಮಿಲಿಮೀಟರ್ ಇದೆ ಅಂತೇಳಿ ನಾವು ಚೆಕ್ ಮಾಡ್ಕೊಬೇಕು, ಇದೊಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅನ್ನೋದು ನಮಗೆ ಡಿಸೈನಿಂಗ್ ಮತ್ತು CNC ಮಿಲ್ಲಿಂಗ್ ಆ್ಯಂಡ್ ಟರ್ನಿಂಗ್ ಪ್ರೋಗ್ರಾಮನ್ನು ಮಾಡ್ಬೋದು. ನಾವು 3 ಆ್ಯಕ್ಸಿಸಲ್ಲಿ ಮಾಡ್ಬೋದು, 4 ಆ್ಯಕ್ಸಿಸಲ್ಲಿ ಮಾಡ್ಬೋದು, 5th ಆ್ಯಕ್ಸಿಸಲ್ಲಿ ಮಾಡ್ಬೋದು, ಈ ರೀತಿ. ಸೊ CNC ಮಷಿನ್ ಬಗ್ಗೆ ನಿಮಗೆ ಒಂದು ಬೇಸಿಕ್ ನಾಲೆಜ್ ಇರಬೇಕಾಗುತ್ತೆ. CNC ಅಂದರೆ ಏನು, ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಅಂತೇಳಿ ಕರಿತೀವಿ. ಅಂದರೆ G ಕೋಡ್ಸ್ ಆ್ಯಂಡ್ M ಕೋಡ್ಸ್ ಅಂತೇಳಿರುತ್ತೆ. ಸೊ ಆ ಒಂದು ಕೋಡನ್ನು ನಾವು ಯೂಸ್ ಮಾಡಿಕೊಂಡು ಮಷಿನನ್ನು ಕಂಟ್ರೋಲ್ ಮಾಡಿ ನಮಗೆ ಬೇಕಾಗಿರುವಂತಹ ಒಂದು ಜಾಬನ್ನು ಪ್ರಿಪೇರ್ ಮಾಡುವುದು ನಾವು ಸೊ ಮಷಿನಿಂಗ್ ಅಂತೇಳಿ ಕೂಡ ಕರೆಯುತ್ತೇವೆ. G ಕೋಡ್ ಆ್ಯಂಡ್ M ಕೋಡ್ ಅಂತೇಳಿ ಕರಿತೀವಿ. ಸೊ ನಿಮಗೆ G ಕೋಡ್ ಬಗ್ಗೆ, M ಕೋಡ್ ಬಗ್ಗೆನೂ ಕೂಡ ವಿಡಿಯೋ ಇದೆ. ಸೊ ಆ ವಿಡಿಯೋನ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ರೈಟ್. ಸೊ ಮೇನಾಗಿ ನಮಗೆ ಮಾಸ್ಟರ್ ಕ್ಯಾಮ್ ಅನ್ನೋದು ಒಂದು CNC ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತೇಳಿ ಹೇಳ್ತೀವಿ ರೈಟ್. ಸೊ ನೋಡಿ ಸ್ನೇಹಿತರೆ, ನಮಗೆ ಹೋಮ್ ಕಮಾಂಡಲ್ಲಿ ಸೊ ಏನೆಲ್ಲ ಆಪ್ಷನ್ಸ್ ಕೊಟ್ಟಿರುತ್ತಾರೆ, ನಮಗೆ ಯಾಕೆ ಯೂಸ್ ಆಗುತ್ತೆ ಅಂತೇಳಿ. ಸೊ ಹೋಮ್ ಕಮಾಂಡ್ ಅನ್ನೋದು ಸಿಂಪಲಾಗಿ ಒಂದು ನಾವು ಡಾಟಾ ಅನಲೈಸ್ ಮಾಡೋದಕ್ಕೆ ಆಗಿರಲಿ, ನಾವು ಡ್ರಾ ಮಾಡಿರುವಂತಹ ಲೈನ್ನ ಮಾಡಿಫಿಕೇಷನ್ ಮಾಡುವುದಕ್ಕೆ, ಕಲರ್ ಚೇಂಜ್ ಮಾಡುವುದಕ್ಕೆ ಆ್ಯಂಡ್ ಲೆವೆಲ್ ಅಂತೇಳಿರುತ್ತೆ, ಲೆವೆಲ್ ಚೇಂಜ್ ಮಾಡುವುದಕ್ಕೆ ನಮಗೆ ಆಪ್ಷನ್ಸನ್ನು ಕೊಟ್ಟಿರ್ತಾನೆ ನೋಡಿ. ಸೊ ಕ್ಲಿಪ್ ಬೋರ್ಡಲ್ಲಿ ಜಸ್ಟ್ ಕಾಪಿ ಪೇಸ್ಟನ್ನು ಕೊಟ್ಟಿರ್ತಾನೆ. ಆಟ್ರಿಬ್ಯೂಟ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಇದರಲ್ಲಿ ನಾವು 2D ಲೈನ್ಗೆ ಸಂಬಂಧಪಟ್ಟಂತಹ ಆಗಿರಲಿ, ಸಾಲಿಡ್ ಕಲರ್ ಚೇಂಜ್ ಮಾಡೋದಕ್ಕೆ, ವೈರ್ ಫ್ರೇಮ್ನ ಕಲರ್ ಚೇಂಜ್ ಮಾಡೋದಕ್ಕೆ ಆ್ಯಂಡ್ ಸೊ ಇಲ್ಲಿ ನಮಗೆ ಮಟೀರಿಯಲ್ ಇರುತ್ತೆ, ಮಟೀರಿಯಲ್ ಸೆಲೆಕ್ಷನ್ ಮಾಡೋದಕ್ಕೆ ಈ ಒಂದು ಆಟ್ರಿಬ್ಯೂಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಆರ್ಗನೈಸ್ ಅನ್ನೋದು ನಮಗೆ ಲೆವೆಲ್ನ ಚೇಂಜ್ ಮಾಡೋದಕ್ಕೆ. ಸೊ ಲೆವೆಲ್ ಅಂದರೆ ನೋಡಿ ಸ್ನೇಹಿತರೆ, ನಮಗಿಲ್ಲಿ ವೀವಲ್ಲಿ ಒಂದು ಲೆವೆಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ವೀವಲ್ಲಿ ಈ ಮ್ಯಾನೇಜರ್ಸಲ್ಲಿರುವಂತಹ ಕಮೆಂಟ್ಸ್ ನಾವೇನು ಆ್ಯಕ್ಟಿವ್ ಮಾಡ್ಕೊತೀವಲ್ಲ, ಸೊ ಪ್ರತಿಯೊಂದು ಇಲ್ಲಿ ಬಂದಿರುತ್ತೆ ನಮಗೆ ಲೆಫ್ಟ್ ಸೈಡಲ್ಲಿ. ಸಪೋಸ್ ನಾನು ಇವಾಗ ಎಲ್ಲವನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆಫ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಂತಹ ಕಮೆಂಟ್ಸ್ ನಮಗಿಲ್ಲಿ ಕಾಣ್ತಾ ಇಲ್ಲ ನೋಡಿ. ಬಾಟಮಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಬಾಟಮಲ್ಲಿ. ಸೊ ಅದೇ ರೀತಿ ಇವಾಗ ಟೂಲ್ ಪಾತ್ಸ್ ಸಾಲಿಡ್ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಪ್ಲೇನ್ಸ್, ಲೆವೆಲ್ಸ್, ಆರ್ಟ್. ಸೊ ಇದನ್ನು ಸೆಲೆಕ್ಷನ್ ಮಾಡಿದ್ದೀನಲ್ಲ, ಸೆಲೆಕ್ಟ್ ಮಾಡಿದಾಗ ಸೊ ಇಲ್ಲಿ ನಮಗೆ ಇಲ್ಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಲೆವೆಲ್ಸ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ಸ್ ಅಂದರೆ ನಾವು ಪ್ರತಿಯೊಂದು ಸ್ಟೆಪ್ಪನ್ನು ಸಪ್ರೇಟಾಗಿ ನಾವು ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಒಂದು ಲೆವೆಲ್ಸ್ ಅನ್ನೋದು ರೈಟ್. ಸೊ ಅದೇ ರೀತಿ ನಮಗೆ ಡಿಲೀಟ್ ಆಗಿರಲಿ, ನಾವು ಡ್ರಾ ಮಾಡಿರುವಂತಹ ಡ್ರಾಯಿಂಗನ್ನು ಡಿಲೀಟ್ ಮಾಡುವುದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಬ್ಲ್ಯಾಂಕ್ ಮಾಡುವುದಕ್ಕೆ ನಮಗೆ ಆರ್ಕ್ನ ಒಂದು ಪಾಯಿಂಟ್ ಆಗಿರಲಿ, ರೆಕ್ಟ್ಯಾಂಗಲ್ನ ಪಾಯಿಂಟ್ಸ್ಗಳು ನಮಗೆ ಕಾಣಲಿಕ್ಕೆಂದರೆ ಸೊ ಈ ಒಂದು ಡಿಸ್ಪ್ಲೇ ಆಪ್ಷನ್ಸ್ ಯೂಸ್ ಆಗುತ್ತೆ. ಆ್ಯಂಡ್ ನಾವು ಡ್ರಾ ಮಾಡಿರುವಂತಹ 2D ಡ್ರಾಯಿಂಗ್ ಆಗಿರಲಿ, 3D ಡ್ರಾಯಿಂಗನ್ನು ರೀಡ್ ಮಾಡೋದಕ್ಕೆ, ಡೈಮೆನ್ಷನ್ನ ಚೆಕ್ ಮಾಡೋದಕ್ಕೆ, ಆ್ಯಂಗಲ್ ಚೆಕ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಆಗುತ್ತೆ ರೈಟ್. ಸೊ ಹೋಮ್ ಕಮಾಂಡಲ್ಲಿ ಬೇಸಿಕಲಿ ಇದಿಷ್ಟು ಮಾಹಿತಿ. ಸೊ ನಾವು ಪ್ರತಿಯೊಂದು ಕಮೆಂಟ್ಸ್ಗಳ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಪ್ರೊವೈಡ್ ಮಾಡ್ತೀನಿ. ಇವತ್ತು ಜಸ್ಟ್ ಒಂದು ಓವರ್ ವ್ಯೂ ನೋಡೋಣ ರೈಟ್. ಸೊ ವೈರ್ ಫ್ರೇಮ್ ಅನ್ನೋದು ನೆಕ್ಸ್ಟ್ ವೈರ್ ಫ್ರೇಮಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ವೈರ್ ಫ್ರೇಮಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಗೇನ್ ನಮಗೆ ಇಷ್ಟೊಂದು ಕಮೆಂಟ್ಸ್ ಓಪನ್ ಆಗುತ್ತೆ. ಇದು ಬೇಸಿಕಲಿ ನಾವು ಡ್ರಾಯಿಂಗನ್ನು, ಮಾಡಲನ್ನು ಡ್ರಾ ಮಾಡುವುದಕ್ಕೆ ಯೂಸ್ ಆಗಿರುವಂತಹ ಒಂದು ಕಮಾಂಡ್. ಸರ್ಫೇಸ್ ನೋಡಿ ಸ್ನೇಹಿತರೆ, ನಾವು ಸರ್ಫೇಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನೋಡಿ, ಸರ್ಫೇಸ್ ಅಂದರೆ ಹೆಂಗಿರುತ್ತಂದರೆ, ಸಾಲಿಡ್ ಅಂದರೆ ನಮಗೆ ಎಂಟೈರ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಮಟೀರಿಯಲ್ ಅಂತ ಇರ್ಬೋದು, ಅಂದರೆ ನಮಗೆ ಎಲ್ಲಿ ಓಪನಿಂಗ್ ಅನ್ನೋದು ಇರೋಂಗಿಲ್ಲ. ಅದೇ ರೀತಿ ಸರ್ಫೇಸ್ ಅಂದರೆ ನೋಡಿ ಸ್ನೇಹಿತರೆ, ನಮಗೆ ಜಸ್ಟ್ ಸರ್ಫೇಸ್ ಅಂದರೆ ಒಂದು ಬ್ಲಾಕನ್ನು ಡ್ರಾ ಮಾಡಿ ತೋರಿಸ್ತೀನಿ ನಾನು ಹೇಗೆ ಅಂತೇಳಿ. ಸೊ ಒಂದು ಸರ್ಫೇಸನ್ನು ಡ್ರಾ ಮಾಡ್ತಾಯಿದ್ದೀನಿ ಇವಾಗ ರೈಟ್. ಸರ್ಫೇಸ್ ಅನ್ನೋದು ನಮಗೆ ಇನ್ಸೈಡಲ್ಲಿ ಕ್ಲೋಸ್ ಆಗಿರೋಂಗಿಲ್ಲ. ಸೊ ಇವು ನೀವು ಈ ರೀತಿ ಸಪ್ರೇಟಾಗಿ ಡಿಲೀಟ್ ಮಾಡಿದಾಗ ಈ ರೀತಿ ರೈಟ್ ಸರ್ಫೇಸ್ ಆಗಿರುವಂತಹ ಒಂದು ಬ್ಲಾಕನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಬಟ್ ಸಾಲಿಡ್ ಡ್ರಾ ಮಾಡಿದಾಗ ಈ ರೀತಿ ನಾವು ಡಿಲೀಟ್ ಮಾಡೋದಕ್ಕೆ ಬರುವುದಿಲ್ಲ. ಸೊ ಅದು ಎಂಟೈರ್ಲಿ ಒಂದು ಗಟ್ಟಿಯಾಗಿರುವಂತಹ ಪಾರ್ಟ್ ಅಂತೇಳಿ ಕೂಡ ಹೇಳ್ಬೋದು. ಸೊ ಇವಾಗ ಸಾಲಿಡ್ ಡ್ರಾ ಮಾಡಿದ್ದೀನಿ ರೈಟ್. ಇಲ್ಲಿ ಯಾವುದೇ ರೀತಿ
ಸಪ್ರೇಟ್ ಆಗಿರುವಂತಹ ಫೇಸಸ್ ಆಗಿರೋದಿಲ್ಲ, ಎಂಟೈರ್ಲಿ ಕಾಂಬಿನೇಷನ್ ಆಗಿರುವಂತಹ ಒಂದು ಡ್ರಾಯಿಂಗ್ ಆಗಿರುತ್ತೆ. ಸೊ ಈ ರೀತಿ ಸರ್ಫೇಸನ್ನು ನಾವು ಡ್ರಾಯಿಂಗಲ್ಲಿ ಡ್ರಾ ಮಾಡಬೇಕಂದ್ರೆ ಸೊ ಇಲ್ಲಿ ನಮಗೆ ಸರ್ಫೇಸ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಸಾಲಿಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು 2D ಇನ್ನು 3Dಗೆ ಕನ್ವರ್ಟ್ ಮಾಡಲು ಬೇಕಾಗುವಂತಹ ಆಪ್ಷನ್ಸನ್ನೆಲ್ಲ ಕೊಟ್ಟಿದ್ದಾನೆ. ಸೊ ಮಾಡೆಲ್ ಪ್ರಿಪ್ರೇಷನ್ ಅಂದರೆ ನಾವು ಆಲ್ರೆಡಿ ಮಾಡೆಲ್ ಡ್ರಾ ಮಾಡಿರ್ತೀವಿ. ಸೊ ಇದರ ಒಂದು ಲೆಂತ್ ಆಗಿರಲಿ, ಕಾರ್ನರ್, ಫಿಲೆಟ್, ಸೊ ಈ ರೀತಿ ಮಾಡಿಫೈ ಮಾಡೋದಕ್ಕೆ ನಮಗೆ ಮಾಡೆಲ್ ಪ್ರಿಪೇರ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಅದು ಯೂಸ್ ಆಗುತ್ತೆ. ಸೊ ಇದಾದಮೇಲೆ ಮೆಶ್ ಬಂದು ನಮಗೆ ಸರ್ಫೇಸನ್ನು ಮಾಡಿಫೈ ಮಾಡೋದಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸರ್ಫೇಸಲ್ಲಿ ಆಗಿರಲಿ, ಆ್ಯಂಡ್ ಸಪೋಸ್ ಇಲ್ಲಿ ಏನಾದರೂ ಹೋಲ್ ಇರುತ್ತೆ, ಸೊ ಆ ಹೋಲ್ನ ಕ್ಲೋಸ್ ಮಾಡುವುದಕ್ಕೆ, ರೈಟ್, ನಮಗೆ ಅನ್ವಾಂಟೆಡ್ ಐಟಮ್ಸನ್ನ ನಾವು ರಿಮೂವ್ ಮಾಡೋದಕ್ಕೆ ಒಂದು ಆಪ್ಷನ್ಸನ್ನು ಕೊಟ್ಟಿರ್ತಾನೆ. ಯಾಕಂದರೆ ನಾವು ಪ್ರೋಗ್ರಾಮ್ ರನ್ ಮಾಡುವಾಗ ಸ್ಟಾರ್ಟಿಂಗ್ ಸೊ ನಾವು ಈ ರೀತಿ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಬೇಕು. ನಾವು ಇವಾಗ ರೈಟ್ ಕ್ಲಿಕ್, ಈ ಕ್ಲಿಯರ್ ಕಲರ್ ಅಂತ ಕೊಡುತ್ತೆ, ಕ್ಲಿಯರ್ ಕಲರ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸೊ ಸಪೋಸ್ ನಮಗಿಲ್ಲೆಲ್ಲ ಇದರ ಮೇಲೆ ಹೋಲ್ಸ್ ಎಲ್ಲ ಇರುತ್ತೆ. ಸ್ಟಾರ್ಟಿಂಗ್ ನೀವು ಟೂಲ್ ಪಾತ್ ಸೆಲೆಕ್ಟ್ ಮಾಡಿದಾಗ ಆ ಹೋಲ್ಸಲ್ಲಿ ಕೂಡ ಸೆಲೆಕ್ಟ್ ಆಗಿಬಿಡುತ್ತೆ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಹೋಲ್ಸನ್ನು ಕ್ಲೋಸ್ ಮಾಡಬೇಕು ಟೆಂಪ್ರರಿ. ಸೊ ಆವಾಗ ಈ ಒಂದು ಆಪ್ಷನ್ಸ್ ಏನು ಯೂಸ್ ಆಗುತ್ತೆ ನಮಗೆ, ರೈಟ್. ಡ್ರಾಫ್ಟಿಂಗ್ ಅನ್ನೋದು ಡೈಮೆನ್ಷನ್ಗೆ ಸಂಬಂಧಪಟ್ಟಂತಹ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ, ಅಂದರೆ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂತಹ ಆಪ್ಷನ್ಸ್ ಎಲ್ಲ ಇರುತ್ತೆ. ಟ್ರಾನ್ಸ್ಫಾರ್ಮ್ ಅಂದರೆ ನಾವು ಮಾಡೆಲ್ ಮೂವ್ಮೆಂಟ್ ಮಾಡೋದಕ್ಕೆ ಎಲ್ಲ ಕಮೆಂಟ್ಸನ್ನು ಕೊಟ್ಟಿರ್ತಾನೆ. ಸೊ ಈ ಆರ್ಟ್ ಅಷ್ಟೊಂದೇನು ಯೂಸ್ ಆಗೋದಿಲ್ಲ. ಮಷೀನ್ ಮೇನ್ ಇಂಪಾರ್ಟೆಂಟ್ ನಾವು. ಸೊ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಈ ಮಷೀನ್ ಲರ್ನಿಂಗೋಸ್ಕರ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಮಿಲ್ ಆ್ಯಂಡ್ ಲೇತ್ ಅಂತಿದೆ. ಮಿಲ್ ಅಂದರೆ ನಾವು CNC ಮಿಲ್ಲಿಂಗ್ ಆಪ್ಷನ್ಸ್, ಲೇತ್ ಅಂದರೆ ಟರ್ನಿಂಗ್ ಆಪರೇಷನ್ ಇಲ್ಲಿರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಮಷೀನ್ ಬರುತ್ತೆ. ಮಷೀನಲ್ಲಿ ಟೂಲ್ ಪಾತ್ ಅಂತೇಳಿ ಇನ್ನೂ 2-3 ಟೂಲ್ ಪಾತ್ ಓಪನ್ ಆಗುತ್ತೆ. ನೋಡಿ, ಕ್ಲಿಕ್ ಮಾಡಬೇಕು. ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಗೇನ್ ಒಂದು ಟೂಲ್ ಪಾತ್ ಅಂತೇಳಿ ಇನ್ನೂ ಒಂದು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಈ ಟೂಲ್ ಪಾತಲ್ಲಿ ಅಗೇನ್ ಸೊ ಈ ರೀತಿ ಇರುವಂತಹ ಟೂಲ್ ಪಾತ್ ಅಂದರೆ ನಮಗೆ ಫೇಸಿಂಗ್ ಆಪ್ರೇಷನ್ ಮಾಡ್ತೀಯಾ, ಸೊ ಯಾವ ರೀತಿ ಡ್ರಿಲ್ಲಿಂಗ್ ಬೇಕಾ, ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ಡ್ರಿಲ್ಲಿಂಗ್ ಬೇಕಾದ್ರೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡ್ರಿಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ. ಕರೆಕ್ಟಾಗಿ ನಾವು ಯಾವ ಟೂಲು, ರೈಟ್, ಪ್ರತಿಯೊಂದು ಡಯಾಮೀಟರ್ ಆಗಿಲ್ಲ ಪ್ರತಿಯೊಂದು ವ್ಯಾಲ್ಯೂಸ್ ಕೊಟ್ಟಾಗ ಸೊ ನಮಗೆ ಡ್ರಿಲ್ಲಿಗೆ ಸಂಬಂಧಪಟ್ಟಂತಹ G ಕೋಡ್ ಆ್ಯಂಡ್ M ಕೋಡ್ ಜನರೇಟ್ ಆಗುತ್ತೆ. ಸೊ ಇದು 2Dಗೆ ಸಂಬಂಧಪಟ್ಟಂತಹ ಒಂದು ಟೂಲ್ ಪಾತ್ಸ್ ಎಲ್ಲ ಓಪನ್ ಆಗುತ್ತೆ. ಆ್ಯಂಡ್ 3Dಗೆ ಸಂಬಂಧಪಟ್ಟಂತಹ ಟೂಲ್ ಪಾತ್ಸ್ ಇಲ್ಲೆಲ್ಲ ಓಪನ್ ಆಗುತ್ತೆ. ಸೊ ಇದು ಬಂದು ಮಲ್ಟಿ ಆಕ್ಸಿಸ್. ಸೊ ಇವೆಲ್ಲವೂ ನಿಮಗೆ ಈ ಒಂದು ಕೋರ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ವ್ಯೂವಲ್ಲಿ ಅಂದರೆ ನಮಗೆ ನಾವು ಮಾಡೆಲ್ನ ನೋಡಲು ಬೇಕಾಗುವಂತಹ ಎಲ್ಲ ಕಮೆಂಟ್ಸ್ ಇಲ್ಲಿರುತ್ತೆ ನಮಗೆ. ಸೊ ಇದು ಬೇಸಿಕಲಿ ಓವರ್ ವ್ಯೂ. ಸೊ ಮಾಸ್ಟರ್ ಕ್ಯಾಮರಾ ಒಂದು ಏನೇನು ಒಳಗೊಂಡಿರುತ್ತೆ ಅಂತೇಳಿ, ರೈಟ್. ಸೊ ಇಲ್ಲಿ ನಮಗೆ ಹೇಳಿದೆನಲ್ಲ, ಸೊ ರೈಟ್ ಲೆಫ್ಟಲ್ಲಿ ಬಾಟಮಲ್ಲಿ ವ್ಯೂವಲ್ಲಿ ಈ ಮ್ಯಾನೇಜರ್ ಇರುವಂತಹ ಎಲ್ಲ ಕಮೆಂಟ್ಸ್ ಏನೇನು ಆ್ಯಕ್ಟಿವ್ ಇರುತ್ತೆ ಇಲ್ಲಿ ಬರುತ್ತೆ. ಆ್ಯಂಡ್ ಇದು ನಮಗೆ ಕ್ವಿಕ್ ಆ್ಯಕ್ಸಸ್ ಸೆಲೆಕ್ಷನ್ಗೋಸ್ಕರ ಯೂಸ್ ಆಗಿದೆ, ರೈಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಸೊ ಇದನ್ನು ನೀವು ಕೂಡ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಎಲ್ಲ ಒಂದು ಮಾಡರ್ನ್ ಸೆಲೆಕ್ಷನ್ ಆಗಿರಲಿ, ರೈಟ್, ಫೇಸ್ ಸೆಲೆಕ್ಷನ್, ಸಾಲಿಡ್ ಸೆಲೆಕ್ಷನ್ ಆಪ್ಷನ್ಸ್ ಇಲ್ಲಿರುತ್ತೆ. ಸೊ ಇದು ಕೂಡ ನಮಗೆ ಸೆಲೆಕ್ಷನ್ಗೋಸ್ಕರ ಯೂಸ್ ಆಗುತ್ತೆ, ರೈಟ್ ಸೈಡಲ್ಲಿ ಎಲ್ಲ ಕಮಾಂಡ್. ಸೊ ಇದು ಕೂಡ ನಮಗೆ ಸೆಲೆಕ್ಷನ್ ಬಗ್ಗೆ ಅಂದರೆ ಸೆಲೆಕ್ಟ್ ಮಾಡೋದಕ್ಕೆ. ಸೊ ನೀವು ಇಲ್ಲಿ ಸರ್ಫೇಸ್ ಅಂತ ಆಪ್ಷನ್ಸ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಈ ವಿಂಡೋದಲ್ಲಿರುವಂತಹ ಸರ್ಫೇಸ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಒಂದು ಸಾಲಿಡ್ ಅಂತ ಇರುತ್ತೆ, ಸಾಲಿಡ್ ಕ್ಲಿಕ್ ಮಾಡಿದ್ರೆ ಸಾಲಿಡ್ ಸೆಲೆಕ್ಟ್ ಆಗುತ್ತೆ, ರೈಟ್. ಸೆಲೆಕ್ಷನ್ಗೋಸ್ಕರ ಬೇಸಿಕಲಿ ಯೂಸ್ ಆಗುತ್ತೆ. ಇದಾದಮೇಲೆ ಬಾಟಮಲ್ಲಿ ನೋಡಿ ಸ್ನೇಹಿತರೆ, ನಾವು ಮೇನ್ ಇಂಪಾರ್ಟೆಂಟ್ ನಿಮಗೆ XYZ ಕೋಆರ್ಡಿನೇಟ್ ಕೊಡ್ತಾ ಇರುತ್ತೆ. ಸಪೋಸ್ ನಾನು ಇಲ್ಲಿ ಏನು ಡ್ರಾ ಮಾಡ್ತಾಯಿದ್ರು, ಸೊ ಇಲ್ಲಿ X ಎಲ್ಲಿದೆ, Y ಎಲ್ಲಿದೆ, Z ಎಲ್ಲಿದೆ ಅಂತೇಳಿ ವ್ಯಾಲ್ಯೂಸ್ ತೋರಿಸ್ತಾ ಇರುತ್ತೆ. ಆ್ಯಂಡ್ ನೀವು 2D ಆ್ಯಂಡ್ 3D ಡ್ರಾಯಿಂಗನ್ನು ಡ್ರಾ ಮಾಡುವಾಗ, ಸೊ ಇದು ಮೇನ್ ಇಂಪಾರ್ಟೆಂಟ್. 2D ಡ್ರಾಯಿಂಗ್ ಡ್ರಾ ಮಾಡೋಕೆ 2Dಯಲ್ಲಿ ಇರಬೇಕು, 3D ಡ್ರಾಯಿಂಗ್ ಡ್ರಾ ಮಾಡುವಾಗ 3Dಯಲ್ಲಿ ಇರಬೇಕಾಗುತ್ತೆ. ಇದಾದಮೇಲೆ ಪೇನ್ ನೋಡಿ, ಇಷ್ಟಕ್ಕೊಂದು ಪ್ಲೇನ್ ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ. ಟಾಪ್ ಪ್ಲೇನ್ ಕೊಟ್ಟಿದ್ದಾನೆ, ಫ್ರಂಟ್, ಬ್ಯಾಕ್, ಬಾಟಮ್, ರೈಟ್, ಲೆಫ್ಟ್, ಐಸೋಮೆಟ್ರಿಕ್ ಅಂತೇಳಿ, ರೈಟ್. ಟಾಪ್ ಅನ್ನೋದು ನಮಗೆ ಕನ್ಸ್ಟ್ರಕ್ಷನ್ ಪ್ಲೇನ್. ನಾವು ಯಾವುದೇ ಒಂದು ಡ್ರಾಯಿಂಗನ್ನು ಬೇಸಿಕಲಿ ಈ ರೀತಿ ಟಾಪ್ ಪ್ಲೇನಲ್ಲೇ ನಾವು ಡ್ರಾ ಮಾಡೋದು, ರೈಟ್. ಸೊ ಪ್ಲೇನ್ಸ್ ಬಗ್ಗೆ ಕೂಡ ಒಂದು ಸಪ್ರೇಟ್ ಆಗಿರುವಂಥ ವೀಡಿಯೋ ಬರುತ್ತೆ. WCS ಅಂದರೆ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್, ಇದು ಕೂಡ ಟಾಪಲ್ಲಿ ಇರಬೇಕು, ರೈಟ್. ಅಗೇನ್ ನಮಗೆ ವೈರ್ ಫ್ರೇಮ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡ್ರಾ ಮಾಡಿರೋಂಥ ಮಾಡೆಲ್ ಈ ರೀತಿ ವೈರ್ ಫ್ರೇಮಲ್ಲಿ ಕಾಣುತ್ತೆ. ಇಲ್ಲ ಬೇಡ ಸಾಲಿಡ್ ಬೇಕಂದರೆ ಸಾಲಿಡಲ್ಲಿ ಸಿಗುತ್ತೆ. ಸೊ ಇದು ಬಂದು ಓವರಾಲ್ ಆಗಿರುವಂತಹ ಮಾಸ್ಟರ್ ಕ್ಯಾಮ್ರಾ ಓವರ್ ವ್ಯೂ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕಮೆಂಟ್ಸ್ಗಳ ಬಗ್ಗೆ ವೀಡಿಯೋಸ್ ಎಲ್ಲ ಸಿಗುತ್ತೆ, ರೈಟ್. ಪ್ರತಿಯೊಂದು ಕಮೆಂಟ್ಸನ್ನು ಯೂಸ್ ಮಾಡ್ಕೊಂಡು ಹೇಗೆ ಡ್ರಾ ಮಾಡೋದು ಅಂತೇಳಿ ಒಂದು ಸಪ್ರೇಟ್ ಆಗಿರುವಂತಹ ವೀಡಿಯೋಸ್ ಎಲ್ಲ ಪ್ರೊವೈಡ್ ಮಾಡ್ಕೊತ ಹೋಗ್ತೀನಿ. ಸೊ ಇದು ಕ್ಲಾಸ್ ನಂಬರ್ 2 ಬಂದು ಜಸ್ಟ್ ಓವರ್ ವ್ಯೂ, ಮಾಸ್ಟರ್ ಕ್ಯಾಮ್ ಅಂದರೆ ಏನು, ರೈಟ್. ಸೊ ಹಾಗಾದರೆ G ಕೋಡ್ ಆ್ಯಂಡ್ M ಕೋಡ್ ಕೂಡ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಸೊ ನೋಡಿ, ಈ ರೀತಿ ಮಷಿನ್ ನಮಗೆ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ, ರೈಟ್.
ಸೊ ಇಲ್ಲಿ ಟೂಲ್ ಪಾತ್ ಇರುತ್ತೆ. ಸೊ ಈ ಟೂಲ್ ಪಾತ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಇದಾದಮೇಲೆ G1, ಸೊ G1 ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ G ಕೋಡ್ ಆ್ಯಂಡ್ M ಕೋಡ್ ಜನ್ರೇಟ್ ಆಗುತ್ತೆ, ರೈಟ್. ಸೊ ನೀವು ಟೈಪ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸೊ ಈ ಒಂದು ಜನ್ರೇಟ್ ಆಗಿರುವಂತಹ G ಕೋಡ್ ಆ್ಯಂಡ್ M ಕೋಡ್ ನೀವು ಸಿಂಪಲಾಗಿ ಪೆನ್ ಡ್ರೈವ್ ಮೂಲಕ ಮಷಿನಲ್ಲಿ ಇನ್ಸ್ಟಾಲೇಷನ್ ಮಾಡಿ ನೀವು ಮಷೀನನ್ನು ರನ್ ಮಾಡ್ಬೋದು, ರೈಟ್. ಸೊ ಇದು ಒಂದು ಓವರಾಲ್ ಆಗಿರುವಂತಹ ಮಾಸ್ಟರ್ ಕ್ಯಾಮ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ರೈಟ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಇದು ಈ ಒಂದು ಕೋರ್ಸ್ ಯಾರಿಗೆಲ್ಲ ಹೆಲ್ಪ್ಫುಲ್ ಇದೆಯಲ್ಲ, ಸೊ ಯಾರಿಗೆ ಲಾಟ್ ಆಫ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ, ಸೊ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಜಸ್ಟ್ 499 ರುಪೀಸ್ಗೆ. ಸೊ ನೀವು ಬೇಗ ಜಾಯಿನ್ ಮಾಡಬೇಕು, ಇಲ್ಲಾಂದರೆ ಈ ಒಂದು ಪ್ರೈಸ್ ಕೂಡ ತುಂಬ ಹೈ ಆಗುತ್ತೆ, ರೈಟ್. ಥ್ಯಾಂಕ್ ಯು.